ವಿಶೇಷ ನಮಸ್ಕಾರಗಳು. ಭಾಳಷ್ಟು ನಿಪ್ಪಾಣಿ ಭಾಗದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಈಗ ಇವತ್ತು ಬಹುಶಃ ಕ್ಲಿಯರ್ ಆಗಿ ಅನ್ಸತ್ತೀನಿ. ये अभी बालचंद हिंदी में बात किया, मैं कन्नड़ चलता है ना. ಯಾಕಂದ್ರೆ ಬೋರ್ಗಾವ್ದವ್ರು ಹೆಂಗದ ಗೊತ್ತೈತಿ ನಿಮಗೆ. ಯಾರು ಅಧಿಕಾರದ ಕಾಲು ಬಂದು ಕುಣ್ತಾವ. ಅದಕ್ಕೆ ಭಾಳ ಮಂದಿ ಮೋಸ ಮಾಡಿ ಭಾಳ ಮಾಡಿದ್ರೆ ದಯವಿಟ್ಟು ಅದಕ್ಕೆ ಹಚ್ಚಿ ಮಾತಾಡಬೇಡ. ಅಣ್ಣಾ ಸಾಹೇಬ್ ಆರಿಸ್ಕೊಟ್ಟ 19 ರಿಸಲ್ಟ್ ಅಂತ ಮುಂದಿನ ವಿಷಯ ಭಾಳ ಚರ್ಚೆ ಮಾಡೋದೈತಿ. ಈಗ ಇವತ್ತು ಬಹುಶಃ ವಿಡ್ರಾಲ್ ಮುಗಿದೈತಿ. ಮುಗಿದು ಇವತ್ತು ಯಾರ ನಿಲ್ತಾನೆ ಫೈನಲ್ ಆಗಿದೆ. ಅವ್ರು ಖರೆ ಅಂದರೆ ನಮ್ಮ ಜಾರಕಿಹೊಳಿ ಉಪಕಾರ ಮಾಡ್ಬೇಕಾದ್ರೆ ವಿಡ್ರಾ ಮಾಡ್ಕೋಬೇಕಾಗಿತ್ತು. ಇವತ್ತು ಅಣ್ಣಾ ಸಾಹೇಬ್ ಹೋಯಿತು, ಆದರೆ ಆಗಲಿಲ್ಲ. ನಮ್ಮ ಮೊದಲ ಮೊನ್ನೆ ಉಸ್ತುವಾರಿ ಸಚಿವರು ಬೆಂಗಳೂರು ಹೇಳಿದ್ದೆ, ನಾನು ಮಂತ್ರಿ ಹಂಗೆ ಬಂದು ಕಾಲು ಬರ್ತಿದ್ರು, ಈಗ ನಿಂಗೆ ಕಾಲು ಬರ್ತಾರಪ್ಪ ಅವ್ರ ಕೈ ಕೊಡೋರುತ್ತೆ. ಬೆಂಗಳೂರು ಮಣ್ಣು ಹೇಳಿ ಬಂದಿದ್ದೆ, ಅವ್ರೇನು ತಪ್ಪೋದ್ರ ಅವ್ರು ಯಾರು ಅಧಿಕಾರ ತವ್ರ ಮನೆಗೆ ಬರ್ತಾರೋ ಕೈ ಕೊಡ್ತಾರೆ. ಮೊನ್ನೆ ಹೇಳಿ ಬಂದಿದ್ದೆ ಅಣ್ಣ ಸಾಹೇಬ್. ಅದಕ್ಕೆ ಆಯ್ತು, ಇಲೆಕ್ಷನ್ ಮಾಡೋಣ, ಇನ್ನೊಂದು ಇವತ್ತು ಅಣ್ಣ ಪದಾಗ ಬಂದು ಇನ್ನೊಂದು 4 ದಿನ ಬಿಟ್ಟು ರಿಸಲ್ಟ್ ಆಕೈತಿ. ಎಲ್ಲ ಕೂಡಿ ಅಣ್ಣ ಸಹ ಆರಿಸ್ಕೊಟ್ಟ ಬ್ಯಾಂಕ್ ಒಂದು ಅಭಿವೃದ್ಧಿ ಮಾಡಿ ಅಲ್ಲೇ ಯಾರಿಗೂ, ಯಾಕಂದರೆ ಹಿಂದಿನ ಆಡಳಿತ ಮಂಡಳಿ ಭಾಳಷ್ಟು ಅವ್ಯವಹಾರ ಇರೋಷ್ಟು ಕೇಳಿದ್ವಿ ನಾವು, ನಮಗಂತೂ ಗೊತ್ತಿಲ್ಲ. ಬ್ಯಾಂಕ್ ಬಗ್ಗೆ ಕೆಟ್ಟ ವಿಚಾರ ಮಾಡಿದಂಗೆ ಹೆಂಗೆ ಅಣ್ಣ ಸಾಹೇಬ್ ಬಿರೇಶು ಸೊಸೈಟಿ ಹೆಂಗೆ ನಡೆಸಲ್ಲ, ಅದಕ್ಕೆ ಚೆನ್ನಾಗಿ ಬ್ಯಾಂಕ್ ನಡೆಸಿ. ಯಾಕೆ ಮಂಗಳೂರು ಬೇಕಿದ್ದು ಹೆಚ್ಚು ಡಿ ಸಿ ಬ್ಯಾಂಕ್, ಮಂಗಳೂರಿಗೆ ಹೆಚ್ಚು ಚೆನ್ನಾಗಿ ಬೆಳಗಾವಿ ಡಿ ಸಿ ಬ್ಯಾಂಕ್ ಮಾಡೋಣ, ಒಳ್ಳೆ ರೀತಿಯಿಂದ ಆಡಳಿತ ನಡೆಸೋಣ. ಈಗಾಗಲೇ ನಮ್ಮ 9 ಅನ್ನೋದಾಗಿ ಇರೋದು ಮಂದಿ ಗೊತ್ತಾಗಿದೆ. ಒಬ್ಬಿಬ್ಬರು ಬಂದರೆ ಅಲ್ಲೇ ಇಬ್ಬರು ಕೊಂಡೋಗ್ಬೇಕಾಗ್ತವ್ರು. ನಮ್ಮ ಮೆಜಾರಿಟಿ ಆಕೈತಿ, ಒಳ್ಳೆ ಕೆಲಸ ಮಾಡೋಣ. ಅಣ್ಣ ಸಾಹೇಬ್ ಆರಿಸ್ಕೊಟ್ಟ ಮತ್ತೆ ಬ್ಯಾಂಕ್ ಶ್ರವಣ ಮಾಡ್ಕೊಂಡು ಹೇಳಿ ಮತ್ತೆ ಮುಗಿಸ್ತಾನೆ. ಜಯ ಜಯ ಕನ್ನಡ.